ಗೈಸ್ ಇವತ್ತು ಒನ್ ಡೇ ರೀಸೇವೆ ಬುಕಿಂಗ್ ಇತ್ತು, ಅದಕ್ಕೆ ಜಿಯೋದಲ್ಲಿ ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಸ್ಕೊಂಡೆ. ನನಗನ್ಸ್ದಂಗೆ ಜಿಯೋ ಶೆಲ್ಲಲ್ಲೆಲ್ಲ ಮೋಸ ಮಾಡಲ್ಲ, ಕೆಲವು ಸಲ ರೇಟ್ ಜಾಸ್ತಿ ಇರ್ಬೋದು ಅಷ್ಟೇ. ಇಲ್ಲಿ ಕಾಮಾಕ್ಷಿ ಪಾಳ್ಯದಲ್ಲಿ ನೋಡಿ ಎಂತ ಗಾಡಿ ನಿಲ್ಸಿದ್ದಾರೆ ಅಂದರೆ ಹಾವು ನೋಡಿ. ನೀವೆಲ್ಲ ಝೂಗೆ ಹೋಗೋದೇ ಬೇಡ, ನಾನು ಬಾಕ್ಸಲ್ಲೇ ತೋರಿಸ್ಬಿಡ್ತೀನಿ ಇದನ್ನೆಲ್ಲ. ಆಮೇಲೆ ನಾಗರೂಪಾಯಿ ಪಿಕಪ್ಗೆ ಅಂತ ಬಂದೆ. ಈ ಬುಕಿಂಗ್ ಬಂದು ಕೊಟ್ಟಿರೋದು ನವೀನ್ ಬ್ರೋ, ದೊರೆಸನ್ ಇಟಿಟಿ ಅವರು. ಥ್ಯಾಂಕ್ಸ್ ಬ್ರೋ. ನಮಗೆ ಈ ಸಿಟಿ ಟ್ರಾಫಿಕ್ ನೋಡಿ ಸಾಕಾಗೋಗಿರುತ್ತೆ. ಈ ಥರ ಔಟ್ ಸ್ಟೇಷನ್ ಬಂದಾಗ ಈ ಥರ ನೇಚರ್ಗಳನ್ನ ನೋಡ್ತಾ ಇದ್ರೆ ಒಂಥರ ಮೈಂಡೆಲ್ಲ ಫುಲ್ ಫ್ರೀ ಆಗಿ ಹೋಗುತ್ತೆ. ಆಮೇಲೆ ಟೀಗೆ ಅಂತ ನಿಲ್ಲಿಸ್ದೆ. ಕಸ್ಟಮರು ಚಾಕ್ಲೇಟು ಬಿಸ್ಕೆಟ್ ಎಲ್ಲ ಕೊಡಿಸಿದ್ರು, ತಿಂದ್ಬಿಟ್ಟು ಗಾಡಿ ಸ್ನ್ಯಾಪ್ ಮಾಡ್ಕೊಂಡೆ. ಕಸ್ಟಮರ್ ಟೋಲ್ ಹತ್ರ ಲೋಕಲ್ ಆಧಾರ್ ಐತೆ ಅಂದ್ಬಿಟ್ಟು ಕೊಟ್ಟರು, ಆದರೆ ಅವ್ರು ಈಸ್ಕೊಳ್ಳಿಲ್ಲ. ಅವ್ರಿಗೆ RC ಬೇಕಂತೆ, ಅದ್ರ ಬಗ್ಗೆ ರೂಲ್ಸ್ ಗೊತ್ತಿಲ್ಲ. ಕೂಲೆಂಟ್ ಚೆಕಿನ್ ಲೈಟು ಮತ್ತು ABS ಲೈಟ್ ಬಂದಿತ್ತು. ಆಮೇಲೆ ಡ್ರಾಪ್ ಮಾಡಿಬಿಟ್ಟು ಓಪನ್ ಮಾಡಿ ನೋಡಿದ್ರೆ ಈ ಥರ ರೆಸ್ಟ್ ಹಿಡಿದ್ಬಿಟ್ಟೈತೆ. ಕೂಲೆಂಟ್ ಎಲ್ಲ ಕ್ಲೀನ್ ಮಾಡಿಸ್ಬೇಕು. ಆಮೇಲೆ ಮಲಗಿದೆ. ಆಮೇಲೆ ನೋಡಿದ್ರೆ ಗೌಡ್ರು ಹುಡುಗ ಚೇತು ಬ್ರೋ ಬಂದಿದ್ರು, ಅವರು ಬ್ಲಾಗ್ ಸ್ಟಾರ್ಟ್ ಮಾಡಿದರು. ನಾನು ಅವ್ರನ್ನ ಕ್ಯಾಪ್ಚರ್ ಮಾಡ್ಕೊಂಡು ನಮ್ಮ ಗಾಡಿ ನೋಡಿ ಇಲ್ಲಿ ಪಾರ್ಕ್ ಮಾಡಿದ್ದೆ. ಆಚೆ ಇನ್ನೂ ತಿನ್ಕೊಬರೋಣ ಅಂತ ಅವ್ರ ಗಾಡಿಲೇ ಹೊರಟು. ಹೋಗ್ವಾಗ ನೋಡಿ ವ್ಯೂ ಎಷ್ಟು ಸಕ್ಕತ್ತಾಗೈತೆ. ಇದನ್ನು ಕ್ಯಾಪ್ಚರ್ ಮಾಡ್ಕೊಂಡು ಟೀ ಕುಡಿಯೋಣ ಅಂತ ಹೊರಟು. ಅಲ್ಲಿ ಹೋಗಿ ಟೀ ಕುಡ್ಕೊಂಡು ಬಜ್ಜಿ ತಿನ್ಕೊಂಡು ವಾಟ್ರ್ ಬಾಟ್ಲು ತೊಗೊಂಬಂದು ನಮ್ಮ ಕಸ್ಟಮರ್ ಹೊರಡೋಣ ಅಂದರು. ಆಮೇಲೆ ಗಾಡಿ ಎತ್ಕೊಂಡು ಬಂದೆ, ಆದರೆ ವಾಟ್ರ್ ಬಾಟ್ಲು ಅವ್ರ ಗಾಡಿಲೇ ಮರ್ತೋಗಿದೆ. ಆಮೇಲೆ ವಾಟ್ರ್ ಬಾಟ್ಲು ಕೊಟ್ಬಿಟ್ಟು ಬಾಯ್ ಮಾಡಿದ್ರು. ಬಾಯ್ ಮಾಡ್ಕೊಂಡು ಬರ್ತಾಯಿದ್ದಂಗೆ ಮಳೆ ಸ್ಟಾರ್ಟ್ ಆಯಿತು. ಆಮೇಲೆ ನಿಧಾನ ಓಡಿಸಿದ್ದೆಲ್ಲ ಸಾಕು ಬ್ರೋ, ಬಾರ್ಸನ ಬನ್ನಿ ಅಂದ್ಬಿಟ್ಟು ಬಾರ್ಸಕ್ಕೆ ಸ್ಟಾರ್ಟ್ ಮಾಡ್ದೋ. ಬೆಳ್ಳೂರು ಕ್ರಾಸ್ ಜಾಮ್ ಆಗಿತ್ತು. ಹಂಗೆ ಲೆಫ್ಟಲ್ಲಿ ನೋಡಿದ್ರೆ ಸರ್ವಿಸ್ ರೋಡ್ ಫುಲ್ಲು ಆಫ್ ರೋಡಿಂಗ್ ಎಲ್ಲ ಮಾಡ್ಬೋದಿತ್ತು. ಹಂಗೆ ಇಲ್ಲಿ ಆಫ್ ರೋಡಿಂಗ್ ಮಾಡ್ಕೊಂಡು ಸರ್ವಿಸ್ ರೋಡಿಂದ ಬಂದು ಮತ್ತು ಅಲ್ಲಿ ಮುಂದೆ ನೆಲಮಂಗ್ಲ ಅಷ್ಟೇನು ಜಾಮ್ ಇರಲಿಲ್ಲ. ಬರೀ ಸಿಗ್ನಲ್ ಹತ್ರ ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರ್ ಜಾಮ್ ಇತ್ತು. ಅಲ್ಲಿಂದ ಮುಂದೆ ಬಂದರೆ ಚಿಕ್ಕಬಾಣವಾರ ಮೆಟ್ರೋ ಸ್ಟೇಷನಿಂದ ಹಿಡಿದು ಐಕ್ಯವರೆಗೂ ಫುಲ್ಲು ಜಾಮ್ ಆಗಿತ್ತು. ಮೂನೇ ಆಯ್ತಾ ಇರಲಿಲ್ಲ ಬೇಗ. ಆಮೇಲೆ ಎಲ್ಲ ಫೈನಲಿ 10:30 ಡ್ರಾಪ್ ಆಯಿತು. ಕಸ್ಟಮರ್ ಹತ್ರ ಕ್ಯಾಶ್ ಕಲೆಕ್ಟ್ ಮಾಡಿಕೊಂಡು ಮನೆಗೆ ಹೊರಟೆ. ಡ್ರಾಪ್ ಆಯಿತು, ಮನೆಗೆ ಹೋಗ್ತಾ ಇದ್ದೀನಿ. ಟೋಟಲ್ ಒಂದು 250 ಕಿಲೋಮೀಟ್ರ್ ಓಡಿತ್ತು. ಮನೆಗೆ ಬಂದು ಊಟ ಮಾಡಿಕೊಂಡು ಮಲ್ಕೊಂಡೆ. ಬಾಯ್. ಇದೇ ರೀತಿ ವ್ಲಾಗ್ಸ್ ಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.